ವೀಕ್ಷಕರೇ, ಸಾಧಕರ ಸಮಯ ವಿಶೇಷ ಸಂಚಿಕೆಗೆ ಸ್ವಾಗತ. ಯಕ್ಷಗಾನ ಎಂಬುದು ಕರಾವಳಿಯ ಒಂದು ಗಂಡು ಕಲೆ. ಅಂತಹ ಈ ಕಲೆಯನ್ನು ಕಳೆದ 25 ವರ್ಷಗಳಿಂದ ಮಾಡುತ್ತಾ ಬಂದಿರುವಂತಹ ರಮೇಶ್ ಬಿ ಶಿಶಿಲಾ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಮೊದಲಿಗೆ ಯಕ್ಷಗಾನವನ್ನು ತಾವು ಯಾವ ರೀತಿಯಾಗಿ ಕಲಿತಿರಿ? ಯಕ್ಷಗಾನ ಅಂದರೆ ನಾವು ಚಿಕ್ಕದಿರುವಾಗ ನಮ್ಮ ಪರಿಸರ ಯಾವಾಗಲೂ ಯಕ್ಷಗಾನದಲ್ಲೇ ಕೂಡಿರ್ತಿತ್ತು. ಅಂದರೆ ಮನೆಯಲ್ಲಿ ತಾಳಮದ್ದಳೆ ಕಾರ್ಯಕ್ರಮಗಳಾಗ್ತಿದ್ದವು. ಮತ್ತು ಪ್ರತಿ ವರ್ಷಕ್ಕೆ ಒಂದು 5-6 ತಿರುಗಾಟದ ಮೇಳಗಳು ಬಂದು ನಮ್ಮ ಊರಿನಲ್ಲಿ ಅದರಲ್ಲಿ ಡೇರೆ ಹೂಡಿ ಟಿಕೆಟ್ ಆಟ ಆಡ್ತಿದ್ವು. ಇದನ್ನು ನಾವು ಚಿಕ್ಕಂದಿರುವಾಗ ಆಸಕ್ತಿ ಬೆಳೆಯಿತು, ಅಲ್ಲಿಗೆ ಹೋಗುದು ನೋಡುದು. ಮತ್ತು ತಾಳಮದ್ದಳೆಗೆ ನಾವು ಹೋಗ್ತಿದ್ದದ್ದು ಮುಖ್ಯ ವಿಷಯ ಅಂದರೆ ಅಲ್ಲಿ ಲಾಸ್ಟಿಗೆ ಕೊಡ್ತಿದ್ದ ಪಂಚಕಜ್ಜೆಯ ಪ್ರಸಾದ ಆಸೆಗೆ. ಈ ಪ್ರಸಾದದ ಆಸೆಗೆ ಹೋಗಿ ಸತತ ತಾಳಮದ್ದಳೆಗೆ ಹೋಗುವುದರಿಂದ ಆಸಕ್ತಿ ಬೆಳೆಯಿತು. ಮತ್ತೊಂದು ಸ್ವಾರಸ್ಯಕರ ಸಂಗತಿ ಇದೆ. ಅದಂದ್ರೆ ನಾನು ಹುಟ್ಟಿದಾಗ ಫಸ್ಟಿಗೆ ಕೇಳಿದ್ದು ಚೆಂಡೆ ಸದ್ದು ಅಂತ. ಯಾಕಂದ್ರೆ ನಾನು ಮುಂಜಾವಾಗಿತ್ತಂತೆ ಜನ್ಮಕ್ಕೆ ಬರುವಾಗ. ಅವತ್ತು ಸತ್ಯದಪ್ಪ ಗಿಂಡೆಗಿಳಿ ರಾಮಕ್ಕೆ ಎನ್ನುವಂಥ ಯಕ್ಷಗಾನ ನಮ್ಮ ಪರಿಸರದಲ್ಲಿ ನಡೀತಿತ್ತು. ಹಾಗೂ ಇರ್ಬೋದೇನೋ ಅಂತ ಅನಿಸ್ತದೆ. ಆದರೆ ಸತತವಾಗಿ ನಡೆಯುತ್ತಿದ್ದಂಥ ಕೂಟಗಳು ಆಟಗಳಿಂದಾಗಿ ಆಸಕ್ತಿ ಬೆಳೆಯಿತು. ನಿಮಗೆ ಆಗಿನ ಕಾಲದಲ್ಲಿ ಯಾರಾದರೂ ಗುರುಗಳಿದ್ದರ ಕಲಿಸಿಕೊಡ್ಲಿಕ್ಕೆ ಅಂತ? ಖಂಡಿತವಾಗ್ಲೂ ಯಕ್ಷಗಾನ ಅಂದರೆ ಹಾಗೆ ಕಲಿಯುವಂಥ ವಿಷಯವಲ್ಲ. ನಮಗೆ ಮೊದಲಿಗೆ ನಾವು 99ರಲ್ಲಿ ಇಲ್ಲಿ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ಆಯಿತು. ಆ ಸಂದರ್ಭದಲ್ಲಿ ನಮಗೆ ಸಂಘಟನೆ ಬೆಳೆಯಿತು. ಆ ಸಂದರ್ಭದಲ್ಲಿ ತಾಲೂಕು ಯೋಜನೆ ಮೇಳಕ್ಕಾಗಿ ಒಂದು 45 ನಿಮಿಷಗಳ ಯಕ್ಷಗಾನ ಕಾರ್ಯಕ್ರಮ ಬೇಕು ಅಂತ ಹೇಳಿದ್ರು. ಅದಕ್ಕಾಗಿ ನಮಗೆ ನಮ್ಮ ಹಿರಿಯರಾದ ಮತ್ತು ಪ್ರಾತಸ್ಮರಣೀಯರಾದಂಥ ಐಂಗುಡ ಶ್ರೀಕಂಠ ದಾಮ್ಲೆ ಇವರು ನಮಗೆ ಒಂದು 45 ನಿಮಿಷಗಳ ಒಂದು ಯಕ್ಷಗಾನ ಪ್ರದರ್ಶನವನ್ನು ಕಲಿಸಿದ್ರು. ಆವಾಗ ನಾವು ನಾಟ್ಯಾಭ್ಯಾಸವೇನು ಮಾಡಲಿಲ್ಲ. ಹಾಗೆ ಒಂದು ಅಭಿನಯ ಮತ್ತು ಅರ್ಥಗಾರಿಕೆ ಮಾತ್ರ ಮಾಡಿ ಒಂದು 3/4 ಗಂಟೆ ಯಕ್ಷಗಾನ ಪ್ರದರ್ಶನ ಮಾಡಿದ್ವಿ. ನಂತರ ನಮ್ಮ ಆಸಕ್ತಿಯನ್ನು ಗಮನಿಸಿದಂಥ ಪೂಜ್ಯ ಶ್ರೀಕಂಠ ದಾಮ್ಲೆ ಅವರು, ನಿಮ್ಮ ಊರಿನಲ್ಲಿ ಯಕ್ಷಗಾನದ ಕ್ಷೇತ್ರದಲ್ಲಿ ದುಡಿಯೋರಿದ್ದಾರೆ, ಗಂಗಾಧರ ಗೌಡ ಅಂತ ಹೇಳಿ, ಅವರನ್ನು ಭೇಟಿಯಾಗಿ ಅವರು ನಿಮಗೆ ಹೆಜ್ಜೆಗಳು ಅಂದರೆ ನಾಟ್ಯಾಭ್ಯಾಸವನ್ನು ಕಲಿಸ್ತಾರೆ ಅಂತ ಹೇಳಿದ್ರು. ಹಾಗಾಗಿ ನಾವು ನಮ್ಮ ಊರಿನ ಬದಿಗುಡ್ಡೆ ಗಂಗಾಧರ ಅಣ್ಣ ಅವರನ್ನು ಭೇಟಿಯಾಗಿ ನಮಗೆ ಮೂಲಭೂತ ನಾಟ್ಯಗಳನ್ನು ಹೆಜ್ಜೆಗಳನ್ನು ಕಲಿಸಿಕೊಡಿ ಅಂತ ವಿನಂತಿಸಿಕೊಂಡಾಗ ಅವರು ಪ್ರೀತಿಯಿಂದ ನಮಗೆ ಯಕ್ಷಗಾನವನ್ನು ಕಲಿಸಿದ್ರು. ಮೂಲ ಹೆಜ್ಜೆಗಾರಿಕೆ ಮತ್ತು ನಾಟ್ಯವನ್ನು ಕಲಿಸಿದ್ರು. ಮಾತ್ರ ಅಲ್ಲ, ಅದೇ ವರ್ಷ ನಾವು 1999ರಲ್ಲಿ ಕನಕಮಾಲಿನ್ಯ ಸ್ವಯಂವರ ಎನ್ನುವಂಥ ಒಂದು ಇಡೀ ರಾತ್ರಿಯ ಯಕ್ಷಗಾನ ಬಯಲಾಟವನ್ನು ಶಿಶಿಲೇಶ್ವರ ದೇವರ ಜಾತ್ರಾ ಸಂದರ್ಭದಲ್ಲಿ ಆಡಿ ತೋರಿಸಿ ಜನರ ಮೆಚ್ಚುಗೆಯನ್ನು ಪಡೆದುಕೊಂಡ್ರು. ನಿಮಗೆ ಆಗಿನ ಕಾಲದಲ್ಲಿ ಯಕ್ಷಗಾನಕ್ಕೆ ಜನರ ಸಪೋರ್ಟ್ ಹೇಗಿತ್ತು, ಮತ್ತೆ ನಿಮಗೆ ಕೂಡ ಜನರ ಸಪೋರ್ಟ್ ಹೇಗಿತ್ತು? ಯಕ್ಷಗಾನ ಅಂದ್ರೆ ಆವಾಗ ನಮಗೆ 25 ವರ್ಷಗಳ ಹಿಂದೆ ಈಗಿನ ಹಾಗೆ ಮೊಬೈಲ್ ಇರಲಿಲ್ಲ ಮುಖ್ಯವಾಗಿ. ಮತ್ತೆ ದೂರದರ್ಶನಗಳಲ್ಲಿ ಬೇರೆ ಬೇರೆ ಚಾನೆಲ್ಗಳಿರಲಿಲ್ಲ, ಕೆಲವು ಚಾನೆಲ್ಗಳಿದ್ದು. ಹಾಗಾಗಿ ಜನರಿಗೆ ಮನೋರಂಜನೆ ಕೊರತೆ ಇತ್ತು ಅಂತ ಅನಿಸುದು ನನಗೆ. ಅದರಿಂದಾಗಿ ಜನಗಳು ಯಕ್ಷಗಾನವನ್ನು ಪ್ರೀತಿಯಿಂದ ಮತ್ತು ಉತ್ಸಾಹದಿಂದ ಇಡೀ ರಾತ್ರಿ ಕುಳಿತು ನೋಡುವಂತ ಸನ್ನಿವೇಶ ಇತ್ತು. ಹಾಗಾಗಿ ಯಾವುದೇ ಒಂದು 10 ನಿಮಿಷದ ಯಕ್ಷಗಾನ ಆದ್ರೂ ಬಂದು ನೋಡುವಂತ ಪರಿಸ್ಥಿತಿ ನಮ್ಮಲ್ಲಿ ಇತ್ತು. ಹಾಗೆ ಇಡೀ ರಾತ್ರಿ ಪ್ರಸಂಗವನ್ನು ಕೂಡ ಪ್ರೀತಿಯಿಂದ ಬಂದು ನೋಡ್ತಿದ್ರು. ಜನರು ನಮ್ಮನ್ನ ಪ್ರೋತ್ಸಾಹಿಸುತ್ತಿದ್ರು. ಮತ್ತೆ ಧನ ಸಹಾಯವನ್ನು ಕೂಡ ಮಾಡ್ತಿದ್ರು ನಮ್ಗೆ ಯಕ್ಷಗಾನ ಪ್ರದರ್ಶನಕ್ಕೆ. ನಮಗೆ ತಿಳಿದ ಹಾಗೆ ನೀವು ರಾಜಕೀಯದಲ್ಲೂ ಕೂಡ ಇದ್ರಿ. ಆದ್ರೂ ಕೂಡ ರಾಜಕೀಯದಲ್ಲಿ ಇದ್ದು ಕೂಡ ಅದನ್ನು ಬಿಟ್ಟು ಯಾಕೆ ಯಕ್ಷಗಾನಕ್ಕೆ ಬಂದ್ರಿ ಅಂತ? ರಾಜಕೀಯ ಅಂದ್ರೆ ನಮ್ಮ ಹಿರಿಯರಾದಂತಹ ಶ್ರೀ ಕೆ ನಾರಾಯಣರು ಇವತ್ತಿಗೆ ಸುಮಾರು 50 ವರ್ಷಗಳ ಹಿಂದೆ ಇಲ್ಲಿನ ಪರಿಸರದಲ್ಲಿ ಗಿರಿಜನರ ಪುನರ್ವಸತಿ ಕಾಲೋನಿ ಎಂಬುದಾಗಿ ಆಯಿತು. ಅದಕ್ಕೆ ಮೂಲ ಕಾರಣ ಆಗಿನ ಶಾಸಕರಾದ ವೈಕುಂಠ ಬಾಳಿಗರು ಹಾಗೂ ದಿವಂಗತ ಶ್ರೀ ಕೆ ನಾರಾಯಣರು, ಆಗ ತಾಲೂಕು ಬೋರ್ಡ್ ಸದಸ್ಯರಾಗಿದ್ದರು. ಅವರ ಒತ್ತಾಸೆಯಿಂದಾಗಿ ಇಲ್ಲಿ ಒಂದು ಗಿರಿಜನರ ಪುನರ್ವಸತಿ ಕಾಲೋನಿ ಆಗಿದೆ. ಅವರ ಋಣ ನಮ್ಮ ಮೇಲೆ ಸದಾ ಇತ್ತು. ಅವರು ಒಂದು ರಾಷ್ಟ್ರೀಯ ಪಕ್ಷದಿಂದ ಸ್ಪರ್ಧಿಸಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದವರು. ಪ್ರಥಮವಾಗಿ ಜಿಲ್ಲಾ ಪಂಚಾಯತ್ ಎನ್ನುವಂಥದ್ದು ಆಗ ಜಿಲ್ಲಾ ಪರಿಷತ್ ಎಂಬುದಾಗಿ ಅಸ್ತಿತ್ವದಲ್ಲಿತ್ತು ಪ್ರಪ್ರಥಮವಾಗಿ. ಆಗ ಅವರು ಜಿಲ್ಲಾ ಪರಿಷತ್ ಸದಸ್ಯರಾಗಿದ್ದವರು. ಆಗ ನಾವು ಚಿಕ್ಕವರು. 2ನೇ ಹಂತದಲ್ಲಿ ಅವರು ಜಿಲ್ಲಾ ಪಂಚಾಯತ್ ಸ್ಪರ್ಧೆಗೆ ಸ್ಪರ್ಧಿಸುವಾಗ ನಮ್ಮೆಲ್ಲರಲ್ಲಿ ಸಹಜವಾಗಿ ಸಹಕಾರವನ್ನು ಯಾಚಿಸಿದ್ರು. ಆವಾಗ ನಾವು ಸಕ್ರಿಯವಾಗಿ
ರಾಜಕೀಯ ರಂಗಕ್ಕೆ ಸೇರಬೇಕಾಯಿತು ಮತ್ತು ಅವರ ಪರವಾಗಿ ಪ್ರಚಾರವನ್ನು ನಡೆಸ್ತಿದ್ದೆವು. ಇದರಿಂದಾಗಿ ರಾಜಕೀಯದ ಒಲವು ಬೆಳೆಯಿತು ಮತ್ತು ಕಳೆದ ಜಿಲ್ಲಾ ಪಂಚಾಯತ್ ಸ್ಪರ್ಧೆಯಲ್ಲಿ ನನಗೆ ಧರ್ಮಸ್ಥಳ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಸ್ಪರ್ಧಿಸುವ ಅವಕಾಶವನ್ನು ಕೂಡ ರಾಷ್ಟ್ರೀಯ ಪಕ್ಷ ನೀಡಿದೆ. ಆದರೆ ನಾನು ಕೆಲವು ಓಟುಗಳ ಅಂತರದಿಂದ ಸೋತಿದ್ದೇನೆ. ಆದರೆ ಅದರ ಬಗ್ಗೆ ಚಿಂತೆ ಇಲ್ಲ, ಜನರ ಪರಿಚಯವಾಗಿದೆ. ಯಕ್ಷಗಾನ ಅಂದ್ರೆ ಏನಂದ್ರೆ ಅದರಲ್ಲಿ ಯಾವುದೇ ಜಾತಿ ಭೇದ, ಪಕ್ಷ ಭೇದ ಅಥವಾ ಯಾವುದೇ ಭಾಷಾ ಭೇದ ಯಾವುದೂ ಇಲ್ಲ. ಯಕ್ಷಗಾನ ಅಂದ್ರೆ ನಾವು ಹೇಳ್ತೇವೆ ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಥವಾ ಪವಿತ್ರ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ವೈದಿಕರಿಗೆ ಬೇರೆ ಪಂಕ್ತಿ, ನಮ್ಮ ಉಳಿದವರಿಗೆ ಬೇರೆ ಪಂಕ್ತಿ ಇರ್ತದೆ ಸಹಜವಾಗಿ. ಆದರೆ ಯಕ್ಷಗಾನಕ್ಕೆ ನೀವು ಹೋದ್ರೆ ನಾವಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಇರುವುದಿಲ್ಲ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಇರ್ತೇವೆ, ಮತ್ತೆ ಪಕ್ಷ ಭೇದವೂ ಇರುವುದಿಲ್ಲ. ಹಾಗಾಗಿ ನಮಗೆ ರಾಜಕೀಯಕ್ಕಿಂತ ಇದು ಅತ್ಯಂತ ಪ್ರೀತಿ ಪಾತ್ರವಾದ ಕ್ಷೇತ್ರ ಅಂತ ಅನಿಸ್ತು. ಈಗ ನಿಮ್ಮ ಹೆಂಡತಿ ಮತ್ತೆ 3 ಮಕ್ಕಳು ಕೂಡ ಯಕ್ಷಗಾನದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ಈ ಯಕ್ಷಗಾನದ ಮೇಲೆ ಯಾವ ರೀತಿಯಾಗಿ ಆಸಕ್ತಿ ಬಂತು ಅನ್ನೋದು? ಸಹಜವಾಗಿ ನನ್ನಿಂದಾಗಿ ಇರಬಹುದು. ಮತ್ತೆ ನನ್ನ ಶ್ರೀಮತಿಯವರು ಮೀನಾಕ್ಷಿ ಅಂತ ಹೇಳಿ ಅವರ ಹೆಸರು. ಅವರು ಯಕ್ಷಗಾನದಲ್ಲಿ ಪಾತ್ರ ವಹಿಸುವುದಿಲ್ಲ, ಆದ್ರೆ ನಾವೊಂದು ಯಕ್ಷಗಾನಕ್ಕೆ ತಯಾರಿ ನಾವು ಸಂಘಟನೆ ಮೂಲಕ ವಿವಿಧ ಪ್ರದರ್ಶನಗಳನ್ನು ಏರ್ಪಡಿಸ್ತೇವೆ. ಆವಾಗ ನಮ್ಗೆ ಏನು ಬೇಕು ಪೂರ್ವ ಸಿದ್ಧತೆಗಳನ್ನ ಅವರು ತಯಾರಿಸಿಕೊಡ್ತಾರೆ ಮತ್ತು ಅವರಿಂದಾಗಿಯೇ ನಾವು ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನಗಳನ್ನು ಏರ್ಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಮತ್ತೆ ನನ್ನ ಹಿರಿಯ ಮಗ ದ್ವಿತೀಯ PUC ಅಭ್ಯಾಸ ಮುಗಿಸಿ ಈಗ ಇಂಜಿನಿಯರಿಂಗ್ ಅಭ್ಯಾಸ ಮಾಡ್ತಾ ಇದ್ದಾರೆ, ನಿತಿನ್ ಅಂತೇಳಿ. ಅವರು ಕೂಡ ನಾಟ್ಯಾಭ್ಯಾಸವನ್ನ ಕರಕಲು ವಿಶ್ವೇಶ್ವರ ಭಟ್ರಿಂದ ಕಲ್ತಿದ್ದಾರೆ ಶಾಸ್ತ್ರೀಯವಾಗಿ. ಮತ್ತೆ ಮಗಳು 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಕುಮಾರ್ ಯಾವನಿ ಅಂತ. ಅವರು ಕೂಡ ಕರಕಲು ವಿಶ್ವೇಶ್ವರ ಭಟ್ರ ಮೂಲಕವೇ ಶಾಸ್ತ್ರೀಯವಾಗಿ ನಾಟ್ಯವನ್ನು ಕಲ್ತಿದ್ದಾರೆ. ಪುಟ್ಟ ಮಗ ಆತನಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರುವುದರಿಂದಾಗಿ ಯಕ್ಷಗಾನ ನಾಟ್ಯವನ್ನು ಕಲಿತಿಲ್ಲ. ಆದ್ರೆ ಸದಾ ಅವನು ನಮ್ಮ ಏಕಲವ್ಯ ನೋಡಿ ಕಲಿತಾಗಿ ನಾವು ಅಭ್ಯಾಸ ಮಾಡೋದನ್ನು ನೋಡಿ ಪ್ರತಿಯೊಂದು ವಿಷಯವನ್ನು ಗ್ರಹಿಸಿದ್ದಾನೆ ಮತ್ತು ಅರ್ಥಗಾರಿಕೆಯನ್ನ ಅತ್ಯುತ್ತಮವಾಗಿ ನಿರ್ವಹಿಸ್ತಾನೆ. ಮತ್ತೆ ಹಿರಿಯ ಮಗ ಚಂಡವಾದನವನ್ನು ಕೂಡ ಕಲಿತಿದ್ದಾನೆ. ಯಕ್ಷಗಾನದಲ್ಲಿ ನಿಮಗೆ ದೊರೆತ ಸನ್ಮಾನ ಮತ್ತೆ ಪ್ರಶಸ್ತಿಗಳು ಏನಾದರೂ ಇದೆಯಾ? ಸನ್ಮಾನ ಅಂದ್ರೆ ನಾನು ವೈಯಕ್ತಿಕವಾಗಿ ಯಾವುದೇ ಸನ್ಮಾನವನ್ನು ಸ್ವೀಕರಿಸಿಲ್ಲ. ಬದಲಾಗಿ ನಮ್ಮ ತಂಡಕ್ಕೆ ಜಿಲ್ಲಾ ಮಟ್ಟದ ಯೋಜನೆ ಮೇಳದ ಪ್ರಶಸ್ತಿ ದೊರೆತಿದೆ. ಮತ್ತೆ ತಾಲೂಕು ಮಟ್ಟದಲ್ಲಿ ಕೂಡ ಹಲವಾರು ಪ್ರಶಸ್ತಿಗಳನ್ನು ಯುವಕ ಮಂಡಲ ಪಡೆದುಕೊಂಡಿದೆ. ನಮಗೆ ವೈಯಕ್ತಿಕವಾಗಿ ನಮಗೆ ನಾನು ಪ್ರಶಸ್ತಿ ಅಂತ ಭಾವಿಸಿದ್ದು ಯಾವುದಂದ್ರೆ ಕೆ ಗೋವಿಂದ ಭಟ್ರು, ಸೂರ್ಯಕುಮಾರ್ ಗೋವಿಂದ ಭಟ್ರು ಅಂತ ಹೇಳಿ ನಾವು ಏನು ಹೇಳ್ತೇವೆ, ಅವರು ಹಿರಿಯ ಕಲಾವಿದರು. ಅಂತವರೊಟ್ಟಿಗೆ ನನಗೆ ಅವಕಾಶ ಸಿಕ್ಕಿದೆ, ಅದೇ ನಾನು ಪ್ರಶಸ್ತಿ ಅಂತ ಭಾವಿಸ್ತೇನೆ. ಕೊಲ್ಲಂಗಾಣದಲ್ಲಿ ಸುದರ್ಶನ ವಿಜಯದಲ್ಲಿ ಅವರ ಶ್ರೀಮನ್ನಾರಾಯಣನ ವೇಷಕ್ಕೆ ನಾನು ಲಕ್ಷ್ಮಿಯಾಗಿ ಪಾತ್ರ ನಿರ್ವಹಿಸಿದ್ದು, ಅದು ನನಗೆ ಒಂದು ಪ್ರಶಸ್ತಿ ಅಂತಲೇ ನಾನು ಭಾವಿಸ್ತೇನೆ. ಈಗ ನಿಮ್ಮ ಪ್ರಕಾರ ಹಿಂದಿನ ಕಾಲದ ಯಕ್ಷಗಾನಕ್ಕೂ ಈಗಿನ ಕಾಲದಲ್ಲಿ ಇರುವ ಯಕ್ಷಗಾನಕ್ಕೂ ವ್ಯತ್ಯಾಸವೇ? ವ್ಯತ್ಯಾಸ ಹಲವಾರು ಇದೆ, ಅದು ಸಹಜವಾಗಿ. ಅಂದ್ರೆ ನಮ್ಮ ಗುರುಗಳು ಹೇಳ್ತಾರೆ ಯಕ್ಷಗಾನ ಅದು ಹೀಗೆ ಅಂತ ಅಲ್ಲ ಯಾವುದೇ. ಹಾಗಾಗಿ ಅದು ಸದಾ ಏನು ಬದಲಾವಣೆಗೆ ತೆರೆದಿಟ್ಟಂತ ಕಲೆ. ಅದು ಒಂದು ಜನಪದೀಯ ಮತ್ತು ಶಾಸ್ತ್ರೀಯವಾದಂಥ 2 ಕಲೆಗಳು ಮಿಳಿತವಾದಂತಹ ಕಲೆ. ಹಾಗಾಗಿ ಸಹಜವಾಗಿ ಬದಲಾವಣೆ ಕೆಲವು ಜನರ ಅಪೇಕ್ಷೆಯ ಮೇರೆಗೆ, ಕೆಲವು ಸಹಜವಾಗಿ ಅಂದ್ರೆ ಕಾಲಮಾನಕ್ಕೆ ತಕ್ಕಂತೆ ನಾವು ಬದಲಾಗ್ತೇವೆ ಅಂತ ಹೇಳ್ತೇವಲ್ಲ, ಅದೇ ರೀತಿ ಬದಲಾಗ್ತಾ ಹೋಗ್ತದೆ. ಈಗ ಯಕ್ಷಗಾನವು ವಿದೇಶಗಳಲ್ಲೂ ಕೂಡ ಪ್ರದರ್ಶನಗೊಳ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ನಾವು ಕಾಲಚಕ್ರ ಬದಲಾಗ್ತದೆ ಅಂತ ಹೇಳ್ತೇವಲ್ಲ, ಒಂದು ಚಕ್ರ ಒಂದು ಮೇಲೆ ಹೋದಂತ ಚಕ್ರ ವಾಪಸ್ ಕೆಳಗೆ ಬರ್ತದೆ. ಅದೇ ರೀತಿ ನಾವೀಗ ಮೊದಲು ಪರಂಪರೆ ಅಂತ ಇತ್ತು, ಯಕ್ಷಗಾನ ಪರಂಪರೆ ಅಂತ, ಅದನ್ನ ಬಿಟ್ಟು ಜನಪ್ರಿಯತೆ ಕಡೆ ವಾಲಿ ಹೋಯಿತು ಯಕ್ಷಗಾನ. ಈಗ ಪುನಃ ವಿದೇಶದಲ್ಲಿ ಅವರು ಹಿಂದಿನ ಕಾಲದ ಯಕ್ಷಗಾನ ಹೇಗಿತ್ತು ಅದನ್ನೇ ಬಯಸ್ತಾ ಇದ್ದಾರೆ. ಅಂದ್ರೆ ಪುನಃ ಯಕ್ಷಗಾನ ತನ್ನ ಹಿಂದಿನ ವೈಭವವನ್ನು ಪಡೆದುಕೊಳ್ತದೆ, ತನ್ನ ಪರಂಪರಾಗತ ಏನು ನೃತ್ಯಗಳಿದೆ, ಅದರ ಹಾಡುಗಾರಿಕೆ ಇದೆ, ಅದನ್ನು ಪುನಃ ಪಡ್ಕೊಳ್ತದೆ ಅಂತ ಪಡ್ಕೊಳ್ಬಹುದು ಅಂತ ನನ್ನ ಅನಿಸಿಕೆ. ಈಗ ಆಗ ಬರುವಾಗ ಯುವಕ ಮಂಡಲದ ಒಬ್ರು ಹೇಳಿದ್ರು, ರಮೇಶ್ ಬಿ ಅವರು ಯಕ್ಷಗಾನದಲ್ಲಿ ತುಂಬಾ ಒಳ್ಳೆ ಕಲಾವಿದ ಅಂತ. ಅವರ ಸಪೋರ್ಟ್ ನಿಮ್ಗೆ ಯಕ್ಷಗಾನಕ್ಕೆ ಯಾವ ರೀತಿ ಇತ್ತು ಅಂತ? ಖಂಡಿತವಾಗಿ ಯಕ್ಷಗಾನ ಅಂದ್ರೆ ನನ್ನ ಮನೆಯಲ್ಲಿ ನಮ್ಗೆ ಅಷ್ಟೊಂದು ಬೆಂಬಲ ಇರಲಿಲ್ಲ.
ಅಂದ್ರೆ ಮುಖ್ಯವಾಗಿ ನನ್ನ ತಾಯಿಯವರು ಯಕ್ಷಗಾನದ ಬಗ್ಗೆ ಒಲವಿತ್ತು, ಯಕ್ಷಗಾನ ನೋಡುವಂತ ಒಲವಿತ್ತು. ಆದ್ರೆ ಮಗ ಒಂದು ಹೋಗಿ ಪಾತ್ರ ನಿರ್ವಹಿಸುವುದಂದ್ರೆ ಅವರಿಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಅಂತ ಕಾಣ್ತದೆ. ಆಗ ನನ್ನ ಯುವಕ ಮಂಡಲದ ಅವರು ಸ್ಥಾಪಕ ಅಧ್ಯಕ್ಷರು ಕೆ ರಾಮಚಂದ್ರ ಅಂತ ಹೇಳಿ, ಅವರು ನನ್ನನ್ನು ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಹೋಗಿ ನನಗೆ ಸಹಾಯ ಮಾಡಿದ್ದಿದೆ. ಮಾತ್ರ ಅಲ್ಲ, ನಾನು ಮತ್ತು ಅವರಿಬ್ಬರೇ ಕೂಡ ಅವರ ಮನೆಯವರಿಗೂ ಗೊತ್ತಾಗದಾಗಿ ನನ್ನ ಮನೆಯವರಿಗೂ ಗೊತ್ತಾಗದಾಗಿ ಸ್ಕೂಟರ್ ಅನ್ನ ಓಮಿನಿಯಲ್ಲಿ ಇಟ್ಟುಕೊಂಡು ಹೋಗಿ ಅಲ್ಲಿಂದ ಸ್ಕೂಟರ್ ಅಲ್ಲಿ ಹೋಗಿ ವೇಷ ಮಾಡಿದ್ದು ಇದೆ ಸುಲ್ಕೇರಿ ಕಡೆಯಲ್ಲಿ ಎಲ್ಲ. ಈಗ ತಾವು ಹೊರಗಡೆ ಹೋಗುವಾಗ ಜನರು ನಿಮ್ಮನ್ನು ಗುರುತಿಸಿ ಮಾತಾಡುವಾಗ ನಿಮಗೆ ಹೇಗೆ ಅನಿಸುತ್ತೆ ಅನುಭವ? ಯಕ್ಷಗಾನದ ಅಂದ್ರೆ ಕಲಾವಿದನಾಗಿ ಅದೇ ಈಗ ಇವರು ರಮೇಶ್ ಅವರು ಯಕ್ಷಗಾನದ ತುಂಬಾ ಒಳ್ಳೆ ಆರ್ಟಿಸ್ಟ್ ಅಂತ ಹೇಳುವಾಗ ನಿಮ್ಮ ಅನುಭವ ಹೇಗಿರುತ್ತೆ? ಸಹಜವಾಗಿ ನನಗೆ ಸಂತೋಷ ಆಗ್ತದೆ. ಮತ್ತೆ ಆದ್ರೆ ಅವರು ನಮ್ಮ ಊರಿನವರು ಮಾತ್ರ ಗುರುತಿಸಬಹುದಷ್ಟೇ. ನಾನು ದೊಡ್ಡ ಕಲಾವಿದನೇನಲ್ಲ, ಸಾಮಾನ್ಯ ಒಂದು ಏನು ನಾವು ಅಳಿಲು ಸೇವೆ ಅಂತ ಹೇಳ್ತೇವಲ್ಲ, ಅದಕ್ಕಿಂತಲೂ ಸಣ್ಣ ಸೇವೆಯನ್ನು, ಯಕ್ಷಗಾನ ಎಂಬುದು ದೈತ್ಯ ಕ್ಷೇತ್ರ, ಅದರಲ್ಲಿ ನಮ್ಮದ ಹೆಸರು ಏನೇನೂ ಅಲ್ಲ ಅಂತದ್ರಲ್ಲಿ ಜನರು ಗುರುತಿಸ್ತಾರೆ, ಪ್ರೀತಿಸ್ತಾರೆ, ಗೌರವಿಸ್ತಾರೆ ಅಂತ ಹೇಳುವಾಗ ಸಹಜವಾಗಿ ಸಂತೋಷ ಆಗ್ತದೆ. ಇಂದಿನವರೆಗೂ ಎಷ್ಟು ಪಾತ್ರಗಳು ಮತ್ತು ಎಷ್ಟು ಮೇಳಗಳಿಗೆ ಹೋಗಿದ್ದೀರಾ? ನಾನು ಮೇಳಕ್ಕೆಂದ್ರೆ ವೃತ್ತಿಪರ ಮೇಳದಲ್ಲಿ ಯಾವುದೇ ತಿರುಗಾಟ ಮಾಡಿಲ್ಲ. ಆದ್ರೆ ನಾವು ಕಲಿತಂತಹ ಸಂದರ್ಭದಲ್ಲಿ ನಮ್ಮ ಸ್ಥಳೀಯವಾಗಿ ಮೊಂಟೆತರ್ಕ ಶ್ರೀ ದುರ್ಗಾಪರಮೇಶ್ವರಿ ಪ್ರಭಾತ ಯಕ್ಷಗಾನ ಮಂಡಳಿ ಎನ್ನುವಂತ ಸಂಘಟನೆ ಇತ್ತು. ಅದು ಸುಮಾರು 50-60 ವರ್ಷಗಳಿಂದಲೂ ಹೆಚ್ಚಿನ ಕಾಲದಿಂದ ನಡೆದುಕೊಂಡು ಬಂದಿದೆ. ಅಂದ್ರೆ ಪೆಟ್ಟಿಗೆಯನ್ನ ಹೊತ್ತುಕೊಂಡು ಹೋಗುವಂತ ಕಾಲದಿಂದ ಗಾಡಿಯಲ್ಲಿ ಹೋಗಿ ವಾಹನದಲ್ಲಿ ವೇಷಭೂಷಣಗಳನ್ನ ಹೊತ್ತುಕೊಂಡು ಹೋಗಿ ಪ್ರದರ್ಶನ ನೀಡುವಂತ ಸಂದರ್ಭದಲ್ಲಿ ಮುಂದುವರಿಯುವುದು ಬಂದಿದೆ. ಆದ್ರೆ ಈಗಿನ ಕಾಲಮಾನದಲ್ಲಿ ಸ್ವಲ್ಪ ಅದು ಹಿನ್ನಡೆಗೆ ಹೋಗಿದೆ. ಆ ತಂಡದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅಂದ್ರೆ ಕಾರ್ಕಳದ ಕಡೆಗೆ, ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರದರ್ಶನಗಳು ಆಗ ಸಿಕ್ತಿತ್ತು ಅವರಿಗೆ, ಬಯಲಾಟಗಳು, ಅದರಲ್ಲಿ ಪಾತ್ರ ನಿರ್ವಹಿಸಿದ್ದೇನೆ. ಮತ್ತು ಕಾಸರಗೋಡಿನ ಕೊಲ್ಲಂಗಾಣ ಮೇಳ ಅಂತ ಇದೆ, ಶ್ರೀ ಗಣಾಧಿರಾಜ ಉಪಾಧ್ಯಾಯ ಅಂತ ಇದ್ದಾರೆ, ಅವರ ನೇತೃತ್ವದಲ್ಲಿ ಅವರ ಮೇಳಗಳಲ್ಲಿ ಕೂಡ ಪಾತ್ರ ನಿರ್ವಹಿಸಿದ್ದೇನೆ. ಮತ್ತೆ ನಿಟ್ಲೆ ಮಹಾಗಣಪತಿ ಯಕ್ಷಗಾನ ಮಂಡಳಿ ಅಂತ ಇದೆ, ನಿಟ್ಲೆ ಗೋವಿಂದ ಭಟ್ರ ನೇತೃತ್ವದ್ದು, ಅವರ ತಂಡದಲ್ಲಿ ಕೂಡ ವೇಷವನ್ನು ನಿರ್ವಹಿಸಿದ್ದೇನೆ. ಈಗ ತಾವು ಮಾಡಿದ ಕೆಲವೊಂದು ಪಾತ್ರಗಳ ಹೆಸರು ಹೇಳ್ತೀವಿ? ಹೆಸರು ಹೇಳ್ಬೇಕಂದ್ರೆ ನನಗೆ ಯಾವಾಗಲೂ ಮೊದಲಿನ ವೇಷವೇ ಇಷ್ಟದ ವೇಷ ಅಂತ ಹೇಳ್ತಾರಲ್ಲ, ಹಾಗೆ ಪ್ರಥಮ ಪ್ರಸಂಗ ನಾವು ಮಾಡಿದ್ದು ಕನಕಮಾಲಿನಿ ಸ್ವಯಂವರ. ಅದರಲ್ಲಿ ನನಗೆ ಖಳನಾಯಕನ ಪಾತ್ರ ಮೊದಲು ನೀಡಿದ್ರು ಗುರುಗಳು. ಆಗ ಮುಖ್ಯ ಒಂದು ಸ್ತ್ರೀ ಪಾತ್ರ ಇತ್ತು ಅದರಲ್ಲಿ, ನಾಗಾಂಬಿಕೆ ಅಂತ, ಪುಷ್ಪಧ್ವಜನ ತಾಯಿ. ಅವರಿಗೆ ಅದನ್ನು ನಿರ್ವಹಿಸಿದಂತಹ ಪಾತ್ರಧಾರಿಗೆ ನಾನು ಯಾವುದೋ ಒಂದು ಉತ್ಸಾಹದಲ್ಲಿ ಒಂದು ಸಂಭಾಷಣೆಯನ್ನ ಸ್ತ್ರೀ ಧ್ವನಿಯಲ್ಲಿ ಹೇಳಿಬಿಟ್ಟೆ ಅವರಿಗೆ. ಅದನ್ನು ಕಂಡು ಗುರುಗಳು ಹೇಳಿದ್ರು, ಅವರು ಬೇಡ, ನೀನೇ ಮಾಡು ಆ ಸ್ತ್ರೀ ವೇಷವನ್ನ. ಹಾಗೆ ಅದು ರಾತ್ರಿ ಪ್ರಸಂಗ ಪ್ರಾರಂಭವಾಗುವಲ್ಲಿಂದ ಕೊನೆಯವರೆಗೆ ಇರುವಂತ ವೇಷ ನಾಗಾಂಬಿಕೆ ಅನ್ನುವಂಥ ವೇಷ. ಆ ವೇಷವನ್ನು ನಾನು ಪ್ರಥಮವಾಗಿ ಮಾಡಿದೆ. ಅದು ನನಗೆ ಯಾವಾಗ ನೆನಪಿರುವಂಥದ್ದು. ಮತ್ತೆ ಒಂದು ಕುದುರೆಮುಖ ಯಕ್ಷಗಾನ ತಂಡದಿಂದ ಬುಡುಮುಗೇರು ಬ್ರಹ್ಮಕಲಶದ ಸಂದರ್ಭದಲ್ಲಿ ಅವರ ತಂಡ ಬಂದಿತ್ತು. ಅವರಲ್ಲಿ ಶ್ರೀದೇವಿಯ ಪಾತ್ರವನ್ನು ನಿರ್ವಹಿಸುವಂತವರು ಇರಲಿಲ್ಲ. ಆಗ ನಮ್ಮ ಗುರುಗಳಾದ ಶ್ರೀಕಂಠ ಭಟ್ ದಾಮ್ಲೆಯವರು, ನೀನು ಮಾಡು ಧೈರ್ಯವಾಗಿ ಅಂತ ಹೇಳಿದರು. ಆ ಒಂದು ವೇಷ ನನಗೆ ಯಾವಾಗಲೂ ನೆನಪಿರುವಂಥದ್ದು. ಪ್ರಥಮವಾಗಿ ಮಾಡಿದಂಥ ಶ್ರೀದೇವಿಯ ವೇಷ, ದೇವಿ ಮಹಾತ್ಮೆದ್ದು, ಮಹಿಷಮರ್ದಿನಿದ್ದು. ಆ ಒಂದು ವೇಷ ಏನು ಅಂತಂದ್ರೆ ನನಗೆ ಎಷ್ಟೊಂದು ಭಾವಪೂರ್ಣವಾಗಿ ನಾನು ಇದ್ದೆ ಅಂದ್ರೆ, ನಾನು ಸಿಂಹಾಸನವನ್ನು ಏರಿದ್ದು ಮಾತ್ರ ನನಗೆ ಗೊತ್ತು. ನಂತರ ನಾನು ಅದರಲ್ಲಿ ತಲ್ಲೀನನಾಗಿದ್ದೆ. ನನಗೆ ಇವತ್ತಿಗೂ ಕೂಡ ನಾನು ಏನು ಮಾಡಿದ್ದೇನೆ, ಏನು ಸಂಭಾಷಣೆ ಹೇಳಿದ್ದೇನೆ ಅಂತ ನೆನಪಿಲ್ಲ. ಅಷ್ಟೊಂದು ಅತ್ಯುತ್ತಮವಾಗಿ ಮೂಡಿ ಬಂದಿದ್ದು ಅಂತ ನೋಡಿದವರು ಹೇಳಿದ್ದಾರೆ. ಸ್ತ್ರೀ ವೇಷ ಹಾಕುವಾಗ ಆ ವಾಯ್ಸ್ನಲ್ಲಿ ತಾವು ಅಲ್ಲಿ ಹೇಳ್ತೀರಾ ಡೈಲಾಗ್, ಅದನ್ನು ಇಲ್ಲಿ ಸ್ವಲ್ಪ ಹೇಳ್ಬೋದು? ಹೇಳ್ಬೋದು. ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರಾದಿ ದೇವತೆಗಳೇ, ಸಪ್ತ ಋಷಿಗಳೇ, ಅಷ್ಟ ವಸುಗಳೇ, ನವಗ್ರಹಗಳೇ, ಏಕಾದಶ ರುದ್ರರೇ, ದ್ವಾದಶಾದಿತ್ಯರೇ, ಏಳಿ ಎದ್ದೇಳಿ ಧೈರ್ಯಸ್ಥರಾಗಿರಿ. ಈಗ ಯಕ್ಷಗಾನದಲ್ಲಿ ಯುವಕರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಈಗಿನ ಕಾಲದ ಯುವಕರಿಗೆ ಈ ಯಕ್ಷಗಾನ ಮೇಲೆಲ್ಲ ಅಷ್ಟೊಂದು ಆಸಕ್ತಿ ಇಲ್ಲ. ಅವರಿಗೆ ನೀವು ಏನು ತಿಳಿಸ್ತೀರಿ?
ಯಕ್ಷಗಾನಕ್ಕೆ ಆಸಕ್ತಿ ಇಲ್ಲ ಅಂದ್ರೆ ಅದರಲ್ಲಿ ಶ್ರಮ ಬೇಕು ಒಂದು ಮುಖ್ಯವಾಗಿ. ಈಗಿನ ಏನಂದ್ರೆ ತ್ವರಿತ ಆಹಾರ ಅಂತ ನಾವು ಹೇಳ್ತೇವೆ, ಫಾಸ್ಟ್ ಫುಡ್, ಆ ತರದ ಆಹಾರ ಜನಗಳಿಗೆ ಜಾಸ್ತಿ ಇಷ್ಟ. ಹಾಗಾಗಿ ಆ ತರದ ಮನೋರಂಜನೆಗಳನ್ನೇ ಜನಗಳು ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ಯಕ್ಷಗಾನ ಸ್ವಲ್ಪ ಹಿನ್ನಡೆಗೆ ಬಂದಿರಬಹುದು. ಆದ್ರೆ ಕಾಲ ಬದಲಾಗ್ತದೆ ಅನ್ನುವಂಥ ನಿರೀಕ್ಷೆ ಖಂಡಿತ ಇದೆ ನಮ್ಗೆ. ಮುಂದಿನ ಕಾಲದಲ್ಲಿ ಜನಗಳು ಅಥವಾ ಮುಂದಿನ ಪೀಳಿಗೆಯವರು, ಈಗ ಏನು ಯುವಕರು ಏನಿದ್ದಾರೆ ಯಕ್ಷಗಾನ ಕಲಿಯದವರು, ಅವರಿಗೆ ಸ್ವಲ್ಪ ಪ್ರಾಯ ಆಗುವಾಗ ಅಥವಾ ತಾವು ಹಿರಿಯರಾಗುವಾಗ ತಮ್ಮ ಮಕ್ಕಳಿಗೆ ಯಕ್ಷಗಾನ ಕಲಿಸಬೇಕು ಅನ್ನುವಂಥ ಇಚ್ಛೆ ಖಂಡಿತ ಬರ್ತದೆ. ಮತ್ತೆ ಅವರು ಕಲಿಸ್ತಾರೆ ಮತ್ತು ಯಕ್ಷಗಾನ ಬೆಳೀತದೆ ಅನ್ನೋ ನಿರೀಕ್ಷೆ. ತಂತ್ರಜ್ಞಾನ ಕೂಡ ಹಾಗೆ ಮುಂದುವರಿತಾ ಇದೆ. ಮುಂದೆ ಕೂಡ ಯಕ್ಷಗಾನ ಒಂದು ತನ್ನ ಅಸ್ತಿತ್ವವನ್ನು ಉಳಿಸ್ತದ? ಖಂಡಿತವಾಗಿ ಉಳಿಸಿಕೊಳ್ತದೆ. ಯಕ್ಷಗಾನಕ್ಕೆ ಪರ್ಯಾಯ ಮನೋರಂಜನಾ ಇಲ್ಲ. ಮತ್ತು ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೇವಲ ಮನೋರಂಜನೆಗೆ ಮಾತ್ರ ಅಲ್ಲ, ಅದನ್ನ ಒಂದು ಏನು ಧಾರ್ಮಿಕ ಒಂದು ಕ್ರಿಯೆಯಾಗಿ ಕೂಡ, ಅಂದ್ರೆ ಧಾರ್ಮಿಕ ಆಚರಣೆಯಾಗಿ ಕೂಡ ಇದು ಮಾಡ್ತಾರೆ. ಹರಿಕೆ ಹೇಳುದು ಅಥವಾ ತಾವು ಹೇಳಿದಂತ ಹರಿಕೆ ಈಡೇರಿದಾಗ ಒಂದು ಯಕ್ಷಗಾನವನ್ನು ಆಟಿಸುವುದು, ಹರಕೆ ಆಟ, ಈ ರೀತಿಯಾಗಿ ಇರುವುದರಿಂದ ಖಂಡಿತವಾಗಿ ಯಕ್ಷಗಾನ ತನ್ನ ಕಲೆಯನ್ನು ಉಳಿಸಿಕೊಳ್ತದೆ, ಅಸ್ತಿತ್ವವನ್ನು ಉಳಿಸಿಕೊಳ್ತದೆ ಅನ್ನೋ ಧೈರ್ಯ ಇದೆ. ಹೀಗೆ ನಮ್ಮ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು.